ಹಂಗ ಬರ್ರಿ ನೋಡ್ಕೊಂಬರಕ್ಕೆ. ಸರಿ ಸರ್ ಮಾಡ್ರಿ, ನೀವು ಪಾಡಿ ನೀವು ಮಾಡ್ರಿ. ಹಂಗೆ ಸಿಕ್ಕಾಪಟ್ಟೆ ಮೇಲೆ ಇದೆ. ಇಲ್ಲಿಂದ ಸ್ವಲ್ಪ ಸ್ಟೆಪ್ಗಳು ಕೂಡ ಇಲ್ಲ. ಮಳೆಗಾಲದಲ್ಲಿ ಓಡಾಡಕ್ಕೂ ಕಷ್ಟ ಆಗುತ್ತೆ, ಯಾಕಂದ್ರೆ ಜಾಗ ಕೂಡ ಸಮ ಪಾಚಿ ಎಲ್ಲ ಇದೆ. ಇಲ್ಲಿ ಜಾರುತ್ತೆ ಎಲ್ಲ ಮೇಲೆ ಹಾಕಿತಾರೆ ಕಂಟಿನ್ಯೂ ಆಗಿ ಆಯ್ತಾ. ಆ ಸ್ಟೆಪ್ಗಳು ಕೂಡ ಒಂದೊಂದು ಟೈಮಿಗೆ ಹಿಂಗೇವೆ. ಆಮೇಲೆ ಈ ಮಳೆಗಾಲ ಬಂದ್ರೆ ಇಲ್ಲಿ ನಡೆಯಕ್ ಕಷ್ಟ, ಯಾಕಂದ್ರೆ ಕಷ್ಟ ಆಗುತ್ತೆ, ಜಾರುತ್ತೆ. ಕೆಲವೊಬ್ರು ಭಯ ಪಡುವವರು ಹೋಗಕ್ಕೂ ಆಗಲ್ಲ, ಬರಕ್ಕೂ ಆಗಲ್ಲ. ಕೆಲವೊಂದ್ ಕಡೆ ಇಲ್ಲಿ ನೋಡಿ ಫುಲ್ ಎಲ್ಲ ಪಾಚಿ ಇರ್ತದೆ. ಕೆಲವ್ ಕಡೆ ನೀರ್ ಕೂಡ ಹರಿದೋಗಿದೆ. ಇಲ್ಲಿ ಒಂದ್ಸರಿ ತೋರ್ಸೋಣ, ಯಾರು ನೀರ್ ಕುಡ್ದಿಲ್ಲ, ಬಾಟಲ್ ಇಲ್ಲೇ ಬಿಸಾಕ್ ಹೋಗಿದ್ದಾರೆ. ನೋಡಿ ಎಷ್ಟೊಂದು ಗಲೀಜೆಲ್ಲ ಮಾಡಿದ್ದಾರೆ. ಈಗ ಇಲ್ಲಿಂದ ಡೌನ್ ಇದೆ ಈ ಪ್ಲೇಸ್, ತುಂಬಾ ತುಂಬಾ ಡೌನ್ ಇದೆ. ಒಂದೇ ಒಂದು ಬೆಟ್ಟದಲ್ಲಿ ಇದು. ಕೊನೆಗೂ ಮೇಲೆ ಹತ್ತಿ ಬಂದಿದೀವಿ. ಕೊನೆಗೂ ಈ ಮೇಲೆ ಕಾಣುವಂತ ವ್ಯೂ ಪಾಯಿಂಟ್ ಇದು. ಆ ದೇವಸ್ಥಾನ ಇಲ್ಲಿದೆ, ಎಸ್ ಬೆಟ್ಟದ ಮೇಲ್ಗಡೆನ. ಅದು ಗಂಟೆ ಹೊಡೆಯೋದು ಅಲ್ವಾ, ವಿಡಿಯೋ ಮಾಡಾಗ ಸುಮಾರಿಂದ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇರೋ ಶೇಕ್ ಆಗುತ್ತೆ. ಅಲ್ಲಿ ಫೈನಲಿ SRS ಬೆಟ್ಟ ಕಂಪ್ಲೀಟ್ ಆಯ್ತು, ಹತ್ತಿದೀವಿ. ಇವಾಗ ಕೆಳಗಡೆ ದೇವಸ್ಥಾನ ಹೋಗೋಣ. ಈ SRS ಬೆಟ್ಟಕ್ಕೆ ಹೆಸರು ಏನ್ ಬಂದಂತ ಕೆಳಗಡೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಭೂಮಿನ ತುಂಬಾ ಅತಿ ಎತ್ತರಕ್ಕೆ ಬೆಳೆದಿರಂತ ಈ ಬಂಡೆ ಒಳಗಡೆ ಕಪ್ಪೆಗಳು ಹೇಗೆ ಬಂದು ಅಂತ ಆಶ್ಚರ್ಯವಾಗ್ತಾ ಇದೆ. ನೋಡಿ ಎಷ್ಟು ಕಪ್ಪೆಗಳಿದೆ ಇಲ್ಲಿ. ಅದು ಎಷ್ಟು ಬೆಟ್ಟದಿಂದ ತುಂಬಾ ಎತ್ತರಕ್ಕಿದೆ ಈ ಪ್ಲೇಸ್. ಆ ಸಿಸ್ಟರ್ ಮನೆ ಇದೆ ಅಂತಲ್ಲ ಸೌಭಾಗ್ಯ, ಅಲ್ಲಿನೇ ಬಸ್ ಸ್ಟಾಪ್ ಮಾಡಿದ್ರು. ಅಲ್ಲಿನೇ ಸೌಭಾಗ್ಯ ಅವ್ರ ಸಿಸ್ಟರ್ ಮನೆ ಏನಂದ್ರೆ, ಅಲ್ಲೇನೋ ಜಾಗ ಐತೆ ಸ್ವಲ್ಪ ಖಾಲಿ ಜಾಗ, ಅಲ್ಲಿ ತಿಂಡಿ ತಿನ್ಕೊಂಡು ಅಲ್ಲಿಂದ ನಡ್ಕೊಂಡು 15 ಕಿಲೋಮೀಟರ್ ಇದೆ ಅಮ್ಮ. 15 ತುಂಬಾ ದೊಡ್ಡದಾದಂತ ಬೆಟ್ಟ. ಅಲ್ಲಿ ಮೇಲೆ ಮೊಸಳೆ ಕಾಣಿಸ್ತಾ ಇದೆ ನೋಡಿ, ಮೊಸಳೆ ನೋಡಿ, ಮೊಸಳೆ ಇದೆ ಮೇಲೆ. ಯಾರು ಯಾರ ಸಾಹಸ ಮಾಡೋರು ಆಗ್ತಾ ಇರ್ತಾರೆ. ಕಲ್ಲಿನಲ್ಲಿ ಕೆತ್ತಿದಂತ ಪುರಾತನ ಕಾಲದ ಗಣಪತಿ ದೇವ ಮೂರ್ತಿ. ಶೇಕ್ ಇದ್ ಮಾಡ್ಬೋದು, ಶೇಕ್ ಆಯ್ತು. ಇದು ನಾವ್ ನಡ್ಕೊಂಡ್ ಬಂದ್ರೆ ಆಮೇಲೆ ಬರ್ತಾನ ಮಾಡಕ ಬರ್ರಿ. ಅಲ್ಲಿ ಹೋಗ್ತೀನಿ, ಅಲ್ಲಿ ಹಂಗ ಅಲ್ಲಿ ಹೋಗಿ ಇಲ್ಲಿ ನೀರು ಹೊರ ಬರಲ್ಲ, ಮುಂದೆ ಹೊರಗೋಗಿ ದೋಸ್ತ, ಇಲ್ಲಿಂದ ಇಲ್ಲಿ ಕವರ್ ಆತ ಪೂರ. ಮಾಡ್ಬೇಡಿ. ಇವಾಗ ಈ ರೇವಣಸಿದ್ದೇಶ್ವರ ಬೆಟ್ಟ ಇದಲ್ವಾ, ಬೆಟ್ಟಕ್ಕೆ ಏನಕ್ಕೆ ಈ ಬೆಟ್ಟಕ್ಕೆ ಹೆಸರು ಬಂತಂದ್ರೆ, ಇಲ್ಲಿ
ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಗನ್ನವರು ಅವರು ಮಹಾ ಮುನಿಸ್ವಾಮಿಗಳು ಅಂದರೆ ಈ ಋಷಿಮುನಿಗಳು ಅವರು ಶಿವನ ತಪಸ್ಸು ಮಾಡಿ ಅವರ ಅನುಗ್ರಹ ಪಡಿಬೇಕಂತ ಇಲ್ಲಿ ಬಂದು ಅವರ ಇದು ಪುನರ್ಜನ್ಮ ಅಂತಲೇ ಹೇಳ್ಬೋದು ಅಂತ ಕರೀತಾರೆ ಈ ಸ್ಥಳಕ್ಕೆ. ಅದಕ್ಕೆ ರೇವಣಸಿದ್ದೇಶ್ವರ ಬೆಟ್ಟ ಅಂತ ಕರೀತಾರೆ. ಈ ಸಂಪೂರ್ಣ ವಿಡಿಯೋ ಮಾಡಿದ್ದೀವಿ, ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ, ನೀವು ಅಲ್ಲಿ ಈ ವಿಡಿಯೋನ ನೋಡ್ಬೋದು. ಥ್ಯಾಂಕ್ ಯು. ಈ ಮ್ಯಾಂಗೋ ರೆಸಾರ್ಟ್ ಹತ್ರ ಬೋಟಿಂಗ್ ಕೂಡ ಇದೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಲ್ಲ ಅದೇ ಬೋಟಿಂಗು, ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಜೂಮ್ ಕಡಿಮೆ ಮಾಡ್ತೀನಿ ನೋಡಿ ಯಾವ ಥರ ಇದೆ. ಇದು ರೆಸಾರ್ಟ್, ಸ್ವಿಮ್ಮಿಂಗ್ ಪೂಲು. ಈ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ನಮಗೆ ಆ ವ್ಯೂಸ್ ಕಾಣುತ್ತೆ. ನೋಡಿ, ಮಕ್ಕಳೆಲ್ಲ ಆಟ ಆಡ್ತಾ ಇದಾರೆ, ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ದೋಸ್ತ ಬಂದೆ. ದೋಸ್ತ ನಾನು ಒಂದು 10 years ಇಂದನೂ ಜೊತೆಲೇ ಇದ್ದೀವಿ, ಕೆಲಸ ಮಾಡ್ತಾ ಇದೀವಿ. ಇವಾಗ ಫಸ್ಟ್ ಏನಾಯ್ತು ಅಂದ್ರೆ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀವಿ, ಕೆಲಸ ಮಾಡಿ ಮಾಡಿ ಸಾಕಾದಾಗಿದೆ, ಬಿಸ್ನೆಸ್ ಮಾಡೋಣ, ಈ ವರ್ಷ ಬೇಡ ಮುಂದೆ ವರ್ಷ ದುಡ್ಡು ಮಾಡಿ ಬಿಸ್ನೆಸ್ ಮಾಡೋಣ, ಏನಾರ ನಾವು ಕೆಲಸ ಮಾಡ್ತಾ ಇದೀವಿ, ಇಷ್ಟು ಕೆಲಸ ಮಾಡಿದ್ರೆ ಏನು ಇಲ್ಲ, 10 years ಆಯ್ತು, 11 years ಆಯ್ತು, ಏನಾರ ಬಿಸ್ನೆಸ್ ಮಾಡೋಣ ಅಂತೀವಿ. ಲಾಸ್ಟಿಗೆ ಏನಾಗ್ತದೆ, ಇನ್ನು 10 ವರ್ಷದಿಂದನೂ ಬರೀ ಇದನ್ನೇ ಅನ್ಕೋತೀವಿ, ಬೆಳಗ್ಗೆ ಕೆಲಸ ಹೋಗ್ತೀವಿ. ಈ ಏನಾಗ್ಬಿಡತ್ತೆ ಅಂದ್ರೆ ಇತ್ತೀಚೆಗೆ ಬಿಸ್ನೆಸ್ ಬಗ್ಗೆ ಮಾತಾಡೋದೇ ಬಿಟ್ಬಿಟ್ಟಿದೀವಿ. ಯಾಕಂದ್ರೆ ಅದ್ ನಮ್ ಇನ್ನು ಈಡೇತಾನೇ ಇಲ್ಲ. ಯಾವ್ದೇ ಕನಸು ಕೂಡ ಬಿಸ್ನೆಸ್ ಮಾಡ್ಬೇಕಂತ ಕನಸು ಈಡಲ್ವ ಏನದು ಪೂರೈಕೆ ಆಗಲ್ಲ, ಪೂರ್ಣ ಆಗ್ತಾರೆ ಎಲ್ಲ ಅರ್ಧಂಬರ್ಧ. ಕೊನೆಗೂ SRS ಬೆಟ್ಟ ಕೊನೆಗೆ ನೋಡಿದೀವಿ, ಹೆಂಗಿದೆ ಅಂದ್ರೆ ಕೆಳಗಡೆ ನೋಡಿದ್ರೆ ಕಣ್ಗಳು ತಿರ್ಬೇಕು, ಆ ಪಾರ್ಟಿ ಹೈಟ್ ಅಲ್ಲಿ ಇದೆ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಈ ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಈ ಸ್ವಾಮಿಗಳು ಅನ್ನೋರು ಯಾರಪ್ಪ, ನಮ್ಮ ರೇವಣಸಿದ್ದೇಶ್ವರ ಅನ್ನೋ ಸ್ವಾಮಿಗಳು ಏನ್ ಮಾಡಿದ್ದಾರೆ, ಇಲ್ಲಿ ಶಿವನ ಅನುಗ್ರಹ ಪಡೆಯೋಕೆ ಇಲ್ಲಿ ಬಂದು ತಪಸ್ಸು ಮಾಡಿದಾರಂತೆ. ತಪಸ್ಸು ಮಾಡಿದಾದ್ಮೇಲೆ ಈ ಅಕ್ಕಪಕ್ಕ ಇರೋ ಕೆಲವೊಂದು ನಂದಿ ವಿಗ್ರಹ ಆಗಲಿ, ಆಮೇಲೆ ಚಿಕ್ಕ ಪುಟ್ಟ ಗಣಪತಿ ಮೂರ್ತಿಗಳನ್ನ ಇಷ್ಟು ಹೈಟ್ ಬಂದು ತಪಸ್ಸು ಮಾಡಿದ್ರಂದ್ರೆ ಅವರು ಒಂದು ದೇವರ ಒಂದು ಅನುಗ್ರಹ ಪಡೆಯೋದಕ್ಕೋಸ್ಕರ ಈ ತಪಸ್ಸು ಮಾಡಿ ಇಲ್ಲಿ ಬಂದು ನೆಲೆಸಿದಾರಂತ ಪುರಾತನ ಕಾಲದಿಂದ ಒಂದು ವಾಡಿಕೆ ಇದೆ. ಇದು ಬಂದು ಈ ಸ್ಥಳ ಬೆಂಗಳೂರಿಂದ 60 ಕಿಲೋಮೀಟರ್ ಇದೆ, ಅವೇರಹಳ್ಳಿಯಿಂದ 3 ಕಿಲೋಮೀಟರಿಂದ ಹೊರಗಡೆ ಬಂದರೆ ನಿಮಗೆ ಈ ಸಮ್ಮರ್ ಬಂದರೂ ಒಳ್ಳೆ ಪ್ಲೇಸ್ ಇದೆ. ಆಮೇಲೆ ಮತ್ತು ಈ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರು ಕೂಡ ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ವಿಡಿಯೋದಲ್ಲಿ ಹಾಕಿದ್ವಿ ನೋಡಿ. ಆಮೇಲೆ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.
ವೈಟ್ ರೀ. ನೋಡ್ರಿ 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 ವ್ಯೂಸ್ ಹೆಂಗಿದೆ, ಫುಲ್ಲು ಕ್ಲಿಯರ್. ಅಲ್ಲಿಂದ ಅಲ್ಲಿಂದ ಇಲ್ಲಿಂದ ಅಲ್ಲಿಂದ ಅದು ರೆಸಾರ್ಟ್. ಯಾವ್ದು ರೆಸಾರ್ಟ್ ಇದು? ಮ್ಯಾಂಗೋ ರೆಸಾರ್ಟಾ? ಹಾ, ಫ್ಯೂ ಮ್ಯಾಂಗೋ ರೆಸಾರ್ಟ್ ಅಲ್ಲ? ಎಸ್, ಮ್ಯಾಂಗೋ ರೆಸಾರ್ಟ್. ಎಲ್ಲ ಜನ, ತುಂಬಾ ಜನ ಬಂದಿದ್ದಾರೆ. ಗಂಟೆ ಅಲ್ಲಿ A few moments later. ಕೈ ಮುಗಿದೆ. ಒಬ್ಬ ಬಂದ, ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಗಂಟೆ ಹೊಡೆದು ಕೈ ಮುಗಿ ಬಿಟ್ಬಿಟ್ಟು ಈ ಗಂಟೆ ನಾದನೆ ಬರ್ತಾ ಇಲ್ಲಲ್ಲ ಅಂತ ಎಲ್ಲರಿಗೂ ಅರ್ಥ ಇದ್ದಾನೆ ಇಲ್ಲಿ. ಗಂಟೆ ಹೊಡೆದು ನಮಸ್ಕಾರ ಮಾಡ್ಬಿಟ್ಟು ಗಂಟೆಯಿಂದ ನಾದ ಬರ್ಲಿ ಅಂತ ಕಾಮೆಂಟ್ ಮಾಡ್ತಾ ಇದ್ದ ನಮ್ ದೋಸ್ತ. ನೋಡೋಣ, ನೋಡಿ ಹಂಗ ಹೇಳ್ತಾವನೆ. ಯಾವ್ದು? ನಾವಿದೀವಿ ಇವಾಗ ಭೂಮಿಯಿಂದ 1000 ಮೀಟರ್ ಹೈಟ್ ಇದೀವಿ, SRS ಬೆಟ್ಟ. ನೆಲಮಟ್ಟದಿಂದ 1000 ಮೀಟರ್ ಹೈಟ್. ಅಂದ್ರೆ ಎಷ್ಟು? ತುಂಬಾ ಅಂದ್ರೆ ಕೆಳಗಡೆ ಇರುವಂತ ವ್ಯಕ್ತಿಗಳು ಚಿಕ್ಕದಾಗಿ ಕಾಣಿಸ್ತಾ ಇದಾರೆ. ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಿದೆ ನೋಡಿ. ಮುಗಿತಳಪ್ಪ, SRS ಬೆಟ್ಟ ನೋಡಿ ಕೆಳಗಡೆ ಇಳಿದು ಬರ್ತಾ ಇದೀವಿ. SRS ಬೆಟ್ಟ ನೋಡಿ ಕೆಳಗಡೆ ಬರ್ತಾ ಇದೀವಿ. ತುಂಬಾ ಸುಸ್ತಾಗಿದೆ, ಯಾಕಂದ್ರೆ ತುಂಬಾ ಹೈಟ್ ಇದೆ. ನೀವು ಒಂದ್ಸರಿ ಯಾವಾಗಾದ್ರೂ ಬಂದು ಬೆಂಗಳೂರಿಂದ ಬಂದಾಗ 1000 ಮೀಟರ್ ಮೇಲಿದೆ, ಹತ್ಬೇಕು, ದೇವ್ರ ದರ್ಶನ ಮಾಡ್ಬೇಕು ಜೀವನದಲ್ಲಿ. ಹತ್ತಿ ಇಳಿಯೋದ್ರಿಂದ BP, ಶುಗರ್ ಎಲ್ಲಾ ಕಂಟ್ರೋಲ್ ಅಲ್ಲಿ ಇರ್ತದೆ. ಒಂಥರ ಬಾಡಿ ಎಕ್ಸರ್ಸೈಸ್ ಆಗುತ್ತೆ, ದೇವ್ರ ದರ್ಶನನೂ ಆದಂಗಾಗುತ್ತೆ. ಬನ್ನಿ, SRS ಬೆಟ್ಟ. ಯಾರಿಗ್ ಗೊತ್ತಿಲ್ಲ ಅವರು ಬೆಂಗಳೂರಿಂದ 60 ಕಿಲೋಮೀಟರ್ ರಾಮನಗರ ರಾಮನಗರ ಬಂದು ರಾಮನಗರದಿಂದ ಕನಕಪುರ ರೋಡ್ ಅಲ್ಲಿ ಬರ್ಬೇಕು. ನೀವೇನಿಲ್ಲ, ಅಲ್ಲಿ ಬಂದು ಮ್ಯಾಪ್ ಹಾಕಿ ಸಾಕು, ಆರಾಮಾಗಿ ಬಂದು ತಲುಪಬಹುದು. ಬರ್ಬೇಕಾದ್ರೆ ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ, ಯಾರು ಕೇಳಿದ್ರೆ ನಿಮ್ಗೆ ಹೇಳ್ತಾರೆ, ಮಾಹಿತಿ ಹೇಳ್ತಾರೆ. ಇಲ್ಲ ತಲೆ ಬಡ್ಕೊಂತ ಆ ಬಗ್ಗೆ ಬ್ಯಾಗ್ ತಗೊಳ್ಬೇಕಾದ್ರೂ ತಲೆ ಹೊಡ್ಕೊತಾರೆ, ಹಂಗೆ ತಗೋಬೇಕು, ತಲೆ ಹೊಡ್ಕೊತಾರೆ. ಏನ್